ಇಲ್ಲಿ देखो देखो बिस्किट ಹಿಡ್ಕೊಳಕ್ ಆಯ್ತಲ್ಲ ಮಗಳು ಯವ್ವಾ ಹೊಟ್ಟಿ 3 ಬಾಲ್ ಗೊತ್ತಿಲ್ಲ ಆಡಿ ಬಂದಾಳ ಈಗ ನೋಡಿ ನಾನು ತಾಯಿನ ಅವ್ರ ತಾಯಿ ಅಂತ ಅರ್ಥ ಆಗಿಲ್ಲ ನನಗೆ ಮಾಡಿದೆ ನಾನು ಬರೋಷ್ಟರಲ್ಲಿ ಅವರು ಬಂದರು ಮೆಜೆಸ್ಟಿಕ್ಕಿಗೆ ಹೋಗಿದ್ರು ಮೆಜೆಸ್ಟಿಕ್ಕಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ 5 ಗಂಟೆಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿದ್ದೆಗಣ್ಣಲ್ಲಿ ಟೈಮು ಕರೆಕ್ಟಾಗಿ ಕಾಣ್ತಾ ಇಲ್ಲ. 5 ಗಂಟೆ ಆಗಿದೆ. ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ಭಾಗ್ಯ ನೋಡಿ ಮಲ್ಕೊಂಡಿದ್ದಾಳೆ. ನಾನು 5 ಗಂಟೆಗೆ ಎದ್ದಿತ್ತಂದರೆ ಭಾಗ್ಯ ಇವತ್ತು ಸ್ಪೋರ್ಟ್ಸ್ ಇದೆ ಅಂತೆ, ಆಟ ಆಡೋಕ್ಕೆ ಹೋಗಬೇಕು ಅಂತೆ. ಹಾಗಾಗಿಬಿಟ್ಟು ನಮ್ಮ ಅಕ್ಕ ಬೇರೆ ರೊಟ್ಟಿ ಇಟ್ಟಿದ್ರು ಬಸ್ಸಿಗೆ. ರೊಟ್ಟಿ ತೊಗೊಂಬರೋಕ್ಕೆ ನಮ್ಮ ಮನೆಯವ್ರು ಬೇರೆ ಹೋಗಬೇಕಾಗಿತ್ತು. ಬೆಳಗ್ಗೆ ಬೇಗನೆ ಹೋಗಬೇಕು. ಹಾಗಾಗಿಬಿಟ್ಟು ನಾವು ಬೇಗನೆ ಎದ್ಬಿಟ್ಟಿದ್ವಿ. ಯಾಕಂದರೆ ಮತ್ತೆ ಅದು ಬಸ್ ಏನಾದರೂ ಮಿಸ್ ಆಗಿಬಿಟ್ರೆ ರೊಟ್ಟಿ ಬಾಕ್ಸ್ ಸಿಗಲ್ಲ ಅಂತ ಒಂದು. ಹಾಗೆ ಮತ್ತು ಭಾಗ್ಯ ಕೂಡ ಸ್ಕೂಲ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಬೇಗ ಎದ್ದು ಮುಖ ಎಲ್ಲ ತೊಳ್ಕೊಂಬಂದೆ. ತೊಳ್ಕೊಂಬಂದ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋದು ಜಾಸ್ತಿ ನನಗೆ. ಬೆಳಗ್ಗೆ ಎದ್ದರೆ ನನಗೆ ಮುಖ ತೊಳ್ಕೊಂಡ ತಕ್ಷಣ ಟೀ ಬೇಕು ಫಸ್ಟು. ಟೀ ಕುಡಿದ ಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡೋದು. ಪಾತ್ರೆ ತೊಳೆಯೋದಾಗಲಿ, ಕಸ ಗುಡಿಸೋದಾಗಲಿ. ಟೀ ಕುಡಿದ ಮೇಲೆ ನನಗೆ ಅಷ್ಟು ಕೆಲಸ ಮಾಡೋಕ್ಕಾಗತ್ತೆ, ಇಲ್ಲ ಅಲ್ಲಿವರೆಗೂ ಕೆಲಸ ಮಾಡೋಕ್ಕಾಗಲ್ಲ. ಟೀ ಕುಡ್ದಿಲ್ಲ ಅಂದರೆ ತಲೆನೋವು ಬರುತ್ತೆ, ಹಾಗೆ ತಲೆ ಸುತ್ತು ಬರುತ್ತೆ. ಅದು ನಾನು ಕುಡಿಲೇಬೇಕು. ಹಾಗಾಗಿ ನೀಟಾಗಿ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ನಾನು ಟೀನ ಮಾಡ್ಕೊಳ್ಳೋಣ ಅಂತ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನೈಟೇ ಎಲ್ಲ ಗ್ಯಾಸ್ ತೊಳೆದಿಟ್ಟಿದ್ದೆ, ಆದರೆ ಬೆಳಗ್ಗೆ ಒಂದು ಟೈಮ್ ಅದು ಒರೆಸ್ಕೊಳ್ಳೋ ರೂಢಿ ಆಗ್ಬಿಟ್ಟಿದೆ. ಒಂದು ಟೈಮ್ ಮತ್ತೆ ಬೆಳಗ್ಗೆ ಒರೆಸಿ ನೀಟಾಗೆ ಆಮೇಲೆ ಟೀ ಮಾಡ್ಕೊಳ್ಳೋಣ ಅಂತ. ಬಾಕ್ಸಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಂಬಿಡೋಣ. ಅವಳು 8 ಗಂಟೆ ಅಷ್ಟರಲ್ಲಿ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ಬಿಡ್ಬೇಕು, ನಾವು ಗ್ರೌಂಡಲ್ಲಿ ಇರಬೇಕು 8 ಗಂಟೆಗೆ. ಲೇಟಾಗಿ ಹೋದರೆ ಮೇಡಮ್ ಬೈತಾರೆ ಅಂತ ಹೇಳ್ತಾಯಿದ್ರು. ಹಾಗಾಗ್ಬಿಟ್ಟು ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಅಂತ ಇವೆಲ್ಲ ನೈಟೇ ತಿಕ್ಕಿಟ್ಬಿಟ್ಟಿದ್ದೆ. ಹಾಗಾಗಿ ಸುಮ್ಮನೆ ಒರೆಸ್ಕೊಂಡು ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಮತ್ತೆ ಕುಂಕುಮ ಅರಿಶಿನ ಇಟ್ಬಿಟ್ಟು ಗ್ಯಾಸಿಗೆ ಟೀ ಮಾಡ್ಕೊಳ್ಳೋಣ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಆದರೆ ಯಾರಾದರೂ ಮನೆಯಿಂದ ಒಬ್ಬರು ಆಚೆ ಹೋಗ್ತಾರೆ ಅಂದರೆ ತುಂಬ ಬೇಗನೆ ಎದ್ದು ಕೆಲಸಗಳೆಲ್ಲ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಕ್ಯಾಮ್ರಾ ಇಟ್ಟೋದ್ರಿಂದ ನಿಮಗೆ ಕೈನ ಎಡಗೈ ಅಂತ ಅನಿಸ್ಬೋದು, ಆದರೆ ಬಲಗೈಯಿಂದನೇ ಮಾಡ್ತಾ ಇದ್ದೀನಿ. ಆಮೇಲೆ ಎಡಗೈ ಅನ್ಕೊಂಡ್ಬಿಡ್ಬೇಡಿ, ಅದು ಕ್ಯಾಮ್ರಾ ಫ್ರಂಟಲ್ಲಿ ಇಟ್ಟಿದ್ರಿಂದ ಆ ಥರ ಉಲ್ಟಾ ಕಾಣ್ತಾ ಇದೆ. ನನಗೆ ಎಡಿಟಿಂಗು ವಿಡಿಯೋಸು ಅದೆಲ್ಲ ಮಾಡ್ತಾ ಇರೋದ್ರಿಂದ ಸರಿಯಾಗಿ ನಿದ್ದೆ ಕೂಡ ಆಗ್ತಾಯಿಲ್ಲ. ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಎಡಿಟಿಂಗ್ ಮಾಡೋಕ್ಕಾಗಲಿ, ವಾಯ್ಸ್ ಓವರ್ ಕೊಡಬೇಕು. ಯಪ್ಪ ತುಂಬ ಅಂದರೆ ತುಂಬ ಒಂಥರ ಏನೋ ಕಷ್ಟದ ಕೆಲಸ ಥರ. ಹೊಲ್ದಲ್ಲಿ ಹೋಗಿ ಕೆಲಸ ಬೇಕಾದ್ರೆ ಮಾಡ್ಬರ್ಬೋದು, ಆದರೆ ಯಪ್ಪ ಈ ಎಡಿಟಿಂಗ್ ಮಾಡೋದು, ವಿಡಿಯೋ ಹಾಕೋದು ತುಂಬ ಕಷ್ಟ ಅನಿಸ್ತಾ ಇದೆ ನನಗಂತೂ. ಆದ್ರೂ ಏನೋ ಒಂದು ಹಠದಿಂದ ಮಾಡ್ತಾಯಿದ್ದೀನಿ. ಎಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ, ಎಲ್ಲ ಸ್ನೇಹಿತರು ಸಪೋರ್ಟ್ ಮಾಡ್ತಿರೋ ಒಂದು ನಂಬಿಕೆ
ಮೆಣಸಿನ್ಕಾಯಿ ಒಗ್ಗರಣೆ ಮಾಡಕ್ ಜಲ್ದಿ ಏನ್ ಹಾಕಿದ್ರಮ್ಮ? ಪುಳಿಯೋಗರೆ ಮಾಡಕ್. ಏನ್ ಹಾಕಿದ್ರಿ ಅಂದೆ. ಏನ ಮೆಣಸಿನ್ಕಾಯಿ ಕರಿಬೇವು ಹಾಕದೆ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ನಿಕ್ಕಿನಲ್ಲ, ಹೌದು. ಅದಕ್ಕೆ ನಾ ಹಾಕಿಲ್ಲ. ಇವಾಗ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಸ್ವಲ್ಪ. ಪುಳಿಯೋಗರೆ ಅಮ್ಮ ನೀವು ನನ್ನ ಸಂಗಟ ಬರ್ತೀರ? ನಾವು ಹೋಲ ಬಿಡಾಕ ರೊಕ್ಕನ ಅಲ್ತಾನ. ಬರ್ತಿಂತ ಎಲ್ಲಿ ತನ ಹೇಳ್ರಿ? ಗ್ರೌಂಡ್ ತನ ಬರ್ಬೇಕಲ್ಲ. ನಾ ಗ್ರೌಂಡ್ ಅಂತ ಹೇಳದ್ನಾ? ಎಲ್ಲಿ ಹೊಂಟಿ ಹೇಳು. ಅಯ್ಯೋ ಯಾಕೆ ಜೀವತಿತಿ ನಂದು? ಹೇಳಲ್ಲ ನಾನಂತೂ. ನೀ ಹೇಳಿಕಂದ್ರ ಖಾರ ಭಾಳ ಹಾಕಿ ಮಾಡಿಕೊಡ್ತೀನಿ ನೋಡು. ಮತ್ತ ಯಾಕ್ರಿ? ನೀ ಹೇಳಲ್ಲ ಹಿಂಗೇನು? ನಾ ವಾಪಸ್ ತಂದು ಬಂದು ಕೊಡ್ತೀನಿ. ಮತ್ತ ಹೊಟ್ಟಿಗೆ ಏನ್ ತಿಂತಿ? ಏನೂ ತಿನ್ನಲ್ಲ. ಅಮ್ಮ ಅನ್ನಕ್ಕೆ ಉಪ್ಪು ಹಾಕಿರ್ತೀರ ತಾನ? ಒಗ್ಗರಣೆ ಅಲ್ಲಿ ಸ್ವಲ್ಪ ಹಾಕ್ಬೇಕು. ಒಗ್ಗರಣೆ ಮಾಡಿದ್ಮೇಲೆ ಅನ್ನಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗ್ತದ. ಹೀಗಾಗಿ ಹಂಗಾಗಿ ಆಯ್ತು. ಹಂಗಾಯ್ತು. ಇವಾಗ ಮತ್ತೆ ಗ್ಯಾಸ್ ಅಂಟಿಸಿ ಬೇಡ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋಣ. ಹುಣಸೆಹಣ್ಣು ಹಾಕೊಂಡ್ರ ಸ್ವಲ್ಪ ಹುಳಿ ಹುಳಿಯಾಗಿ ಟೇಸ್ಟಿಯಾಗಿರ್ತದ. ಅಮ್ಮ ಟೇಸ್ಟ್ ಇರುತ್ತಾ? ನೀನ್ ಹೆಂಗಿರತ್ತಂದ್ರ ನನಗಂತೂ ತಲೆ ಗಿರಿಗಿಟ್ಲೆ ಆಗ್ತೈತಿ. ಮೇ ಅನ್ಕೊಂಡು. ಏನಮ್ಮ ಅದು ಎಣ್ಣೆಗೆ ಕುದ್ಲಿ ಹೋಗ್ತೀವಲ್ಲ ಅಮ್ಮ? ಎಣ್ಣೆಗೆ ಮಸಾಲ, ಪುಳಿಯೋಗರೆ ಮಸಾಲ. ನೀ ಯಾಕೆ ಹಿಂಗಾಗಿವಾಗ್ಯಾ? ಏನಾಯ್ತಮ್ಮ? ಕಣ್ಣೆದ್ರೆ ಕಂಡ್ರು ಏನದು ಏನದು ಏನದು? ನೀವು ಜಲ್ದಿ ಮಾಡ್ರದು. ಅಮ್ಮ ಟೈಮ್ ಆಯ್ತು. ಅಲ್ಲಿ ಬರ್ಬೇಕಾ? ನೀವು ಹೋಗ್ಲಿ ಬಾಡ್ಕೊಂತಾರ ಯಾರು ಬಿಡು. ಭಾಗ್ಯ ನನ್ನ ಮನೆ ಬಿಟ್ಟು ಕರ್ಕೊಂಡು ಹೊಂಟಾಗ ಅಮ್ಮ ಟೈಮ್ ನೋಡಿ ಸ್ವಲ್ಪ. ಕರ್ಮ ಆಗಲ್ಲ ಒಂದೇ. ಯಾರ್ದಾರು ಕರ್ಮ ಇರ್ಲಿ. ಕೊಟ್ಟು ಸರಿ ನೀ ಹೋಗ ಕಡೆ. ನಂಗೆ ಒಬ್ಬೇಕಿಗೆ ಆಗಷ್ಟಮ್ಮ. ನೀವು ಓದ್ತಿದ್ದೀರಂದ್ರೆ ತಿನ್ರಿ. ಹಲೋ ಮೇಡಮ್, ನಾವು ಇದೀವಿ. ಅಯ್ಯೋ ಜಲ್ದಿ. ಅಮ್ಮ ಇನ್ನೂ ತೆಲಿಕ್ಕಿಲ್ಲ. ಈಕಿ ಜೀವ ತೆಗಿತಾಳ. ನನಗೆ ಗೊತ್ತಾಯ್ತು. ನನಗೆ ಅಮ್ಮ ತೆಲಿಕ್ಕಿಲ್ಲ. ಎಲ್ಲ ಕೈ ಕಟ್ಕೊಂಡು ನಿಂತು ಬಿಡ್ತಾಳ. ಮೊದ್ಲೇ ಹೇಳಿದೆ ಮಾಡ್ರಿ ಅಂತ. ಎಲ್ಲ ನನ್ನ ಮಾತು ಕೇಳ್ತೀರಿ. ಅವ್ರು ಸ್ಕೂಲಿಗೆ ಬರೋದೇ 8 ಗಂಟೆಗೆ ಇರುತ್ತೆ. ಅಲ್ಲಿ ಬರೋದು ನಾ ಇಲ್ಲಿಂದ ಹೋಲಕ್ಕೆ 8 ಆಗ್ತದ. ಇಲ್ಲೇ ಅದ. ಏನು ಅರ್ಧ ಹೊಂಟು? ಏನು ಅರ್ಧ ಗಂಟೆ ಆಗ್ತದ್ರಿ. ತಗೋ ಬಾಕ್ಸ್ ಎಲ್ಲ ನೀವೇ ಹುಡುಕ್ಬೇಕು. ಇಲ್ಲೇ ಆಗುತ್ತೆ ಅದೇ. ಇಷ್ಟು ದೊಡ್ಡ ಬಾಕ್ಸ್ ಅಲ್ಲ. ಎಷ್ಟು ಮಂದಿಗೆ? ಬೇಡ. ಎಷ್ಟು ಮಂದಿಗೆ? ನಂಗೆ ಹೋಗ್ಬೇಕಿಗೆ. ಒಂದ್ ಸ್ವಲ್ಪ ದೊಡ್ಡ ಬಾಕ್ಸ್ ನೋಡಿ. ಇಷ್ಟ ಸಾಕು. ನೀ ಹೇಳಿ ಅಲ್ಲ, ನೀ ಚಂಜಿ ಮಾಡಿಯಾಗ ಫ್ರೆಂಡ್ಗೆಲ್ಲ ಫೋನ್ ಮಾಡಿ ಕೇಳ್ದಲ್ಲ ಏನ್ ತರ್ತೀರಿ ಏನ್ ತಿಂತೀರಿ ಅಂತ ಹೇಳಿ. ಅವ್ರು ಪುಳಿಯೋಗರೆ ಅಂತ. ಎಲ್ಲಾರು ಬರೀ ಪುಳಿಯೋಗರೆ ಒಯ್ಯೋದು ಇಲ್ಲ. ಇಬ್ರು ಪುಳಿಯೋಗರೆ, ಇಬ್ರು ಚಿತ್ರಾನ್ನ, ಇಬ್ರು ಬೇರೆ ಬೇರೆ ತರ. ಫ್ರೆಂಡ್ಸ್ ಗೊತ್ತಿಲ್ಲ. ಪುಳಿಯೋಗರೆ ಸೂಪರ್ ಆಗೈತಿ. ಹೆಂಗ ಸಖತ್ತಾಗಿದೆ.
ಸಾಕತ್ತಾಗೈತೆ. ಚೆನ್ನಾಗಿದೆ ಚೆನ್ನಾಗಿದೆ. ಆಗುತ್ತೆ. ಏನಿದೆ? ಸಾಕಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ. ನೀವು ಅಲ್ಲ ಈ ಬಾಕ್ಸ್ ಅಲ್ಲಿ ಇಟ್ಟೆ ಎದಕ್ ತಿನ್ನೋದೇನು? ಹೊಟ್ಟಿಗೆ ಇಟ್ಟೆ ನಾ ಹೆಂಗ್ ತಿಂತೀನಂತ ಗೊತ್ತಾನೆ ಅಮ್ಮ. ತಿನ್ಬೇಕು, ದಬಾಸ್ ತಿನ್ಬೇಕು. ತಿಂದು ಬೆಳತಾ ಬೆಳೆದ್ರ ನೋಡದವ್ರ ಕಣ್ಣು ಗಿರಿಗಿಟ್ಲಿ ಆಡ್ಬೇಕು. ಪಾಪ ಅವ್ರ ತಲೆ ಸುತ್ತ ಬೀಳಲ್ಲ ಏನ್ರಿ? ಬೀಳ್ಬೇಕು. ಅವಾಗ ನಾವೇ ಹೋಗಿ ಎತ್ತಬೇಕು. ಸಾಕ್ ಇಷ್ಟೇ. ಮತ್ತೇನಾದ್ರು ಬೇಕಂದ್ರೆ ಪಟ್ ಪಟ್ ಇವಾಗ ಹೇಳ್ಬಿಡು. ಕುರುಡಿ, ಹಪ್ಪಳ, ಸಂಡಿಗೆ. ಏನು ಬೇಡ ಅದೆಲ್ಲ. ಬೇಡ. ಅಮ್ಮ ನನಗೆ 2 ಬಾಟ್ಲಿ ನೀರ್ ತುಂಬಿಕೊಡ್ರಿ. ನಮ ಶಿವಾಯ. ಬಾಟ್ಲಿಗಳು ಇಲ್ಲ. ಒಂದು PT ಮ್ಯಾಮ್ಗೆ, ಒಂದು ನನಗ. PT ಮ್ಯಾಮ್ಗೂ ನೀವೇ ತಗೊಂಡು ಹೋಗ್ಬೇಕಾ ಮೇಡಮ್? ಹೌದು. ಯಾಕೆ ಮೇಡಮ್? ಯಾಕಂದ್ರೆ ಅವ್ರ ಬಾಟಲ್ ಸ್ಕೂಲಲ್ಲೇ ಐತೆ. ಅವ್ರ ಮನೆಗೆ ತಗೊಂಡೋಗಲ್ಲ ಬಾಟಲ್. ನಿಮ್ಗೆ ಸ್ಕೂಟಿ ಮ್ಯಾಮ್ಗೆ ಬಾಟ್ಲು ಯಾವ್ದು ಬೇಕು ಮೇಡಮ್? ಯಾವ್ದಾದ್ರು ಕೊಡ್ರಿ. ಸ್ಟೀಲ್ ಬೇಕಾ, ಕೆಬ್ಬಲ್ ಬೇಕಾ, ಪ್ಲಾಸ್ಟಿಕ್ ಬೇಕಾ? ಅವ್ರಿಗೆ ಸ್ಟೀಲೇ ಬೇಕು. ಹೌದಾ ಮೇಡಮ್? ದಯವಿಟ್ಟು ನಮ್ಮ ಬಾಟ್ಲ್ ಮನೆಗೆ ವಾಪಸ್ ತಗೊಂಡ್ಬನ್ನಿ ಮೇಡಮ್. ಇಲ್ಲ, ಅಲ್ಲೇ ಇಟ್ಟು ಬರ್ತೇನ್ರಿ. ನೀವ್ ಹಂಗೆ ಇದೀರಿ. ನೀನೆ ಶರ್ಟ್ ಬಿಟ್ಟು ಬಂದ್ರಲ್ಲ ಹಂಗೆ. ಅರ್ಥ ಆಯ್ತಾ ಮೇಡಮ್? ಈಗ ಇಂಥ ಬಾಟ್ಲಿ ಎಸ್ ಕಳೆದ ನೀನೇ ಹೇಳು. ಎಸ್ ಕಳೆದ ಇಂಥ ಬಾಟ್ಲಿ 5. ಜಾಸ್ತಿ ಆಗುದಿಲ್ಲ? ಇಲ್ಲ. ಈ ತರ ಬಾಟ್ಲ 5 ಬಾಟ್ಲ ಕಳ್ದವ್ರಿ ಬಗ್ಗೆ ಲೆಕ್ಕ ಹಾಕ್ರಿ ನೀವು. ಮತ್ತೆ ಪ್ಲಾಸ್ಟಿಕ್ ಬಾಟ್ಲ್ ಅಂತೂ ಲೆಕ್ಕನೇ ಇಲ್ಲ. ಭಾಗ್ಯ ಎಷ್ಟು ಕಳ ನಗೋರು ಎಷ್ಟು ಚಂದ. ಅಮ್ಮ ಜಲ್ದಿ ಮತ್ತೆ ಎಲ್ಲಿಕ್ಕಿಲ್ಲ 8 ಟೈಮ್ ನೋಡಿ. ನಿಮ್ ಮೇಡಮ್ ಎಲ್ಲರಿಗೂ ಸೇರ್ಸಿ ರೆಡಿ ಮಾಡ್ತೀನಿ ನಾ. ಮಾಡ್ರಿ, ಬೇಡ ಅನ್ನಲ್ಲ. ಬಾತಲ್ಲಿ ಅಮ್ಮ ಎರಡು ಬ್ಯಾಂಕ್ ನೀವೇ ತೊಗೊಂಡ್ರಲ್ಲ, ನಂಗಂತ ಕೊಡ್ರಿ. ನಾನು ಅಲ್ಲಿಗೆ ಹೋದ್ಮೇಲೆ ಹೇಳೋದು ಏನಂತ. ನಾ ಎಲ್ಲಿಗೆ ಹೊಂಟೀನಂತ, ನಾನು ಏನು ಮಾಡ್ಲಿಕ್ಕೆ ಹೊಂಟೀನಂತ. ಹೌದಾ? ನಾನು ಅಲ್ಲೇ ಇರ್ಬೇಕು? ಇಲ್ಲ, ಮನೆಗೆ ಬರ್ಬೇಕು. ಹೌದಾ? ಹೂವ ನೋಡಿದ್ರು. ಏನು ಹೂವ ಅದು? ಅದ್ರ ಹೆಸರು ಗೊತ್ತಿಲ್ರಿ. ನೋಡು, ಜಾಜಿ ಹೂವ. ಅವು ಮರದಿಂದ ಕೆಳಗಡೆ ಬಿದ್ದು ಮಾತ್ರ ತಗೋಬೇಕಂತ. ಜಾಜಿ ಹೂವ ಅದೇನಾ? ಜಾಜಿ ಹೂವ ಹಂಗಿರ್ತಾವ? ಜಾಜಿ ಹೂವ ಅಲ್ಲ, ಅದು ಸುಜಿ ಹೂವನ. ಅಯ್ಯೋ, ಸುಜಿ ಹೂವನ ಆಯ್ತಾ? ಏನು ಹೆಸರು ಗೊತ್ತಿಲ್ಲಪ್ಪ. ಈ ಬ್ಯಾಗ್ ಕೊಡ್ರಿ ನನಗೆ ಹೋಗ್ಲಿ. ನೀನ್ ಫಸ್ಟ್ ಮೊದಲು ಬಡ ಬಾ. ನೀಲ್ಕಾಯಿ ಅವರದ ಗಿಡದಾಗ. ಯಾಕ? ಕದ್ದು ತಿಲ್ಲಕ್ಕ? ಕದ್ಯಾಕ ತಿಲ್ಲಕ್ ಹೋಗುದು. ಮತ್ತ ಗಿಡ ಹತ್ತಿ ಗಿಡದಾಗ ಎದ್ದು ಕೂತು ತಿನ್ನುದು. ವಾ, ಹೌದು. ಗ್ಯಾಸ್ ಆಫ್ ಮಾಡಿದ್ವಿ. ಅಮ್ಮ ಜಲ್ದಿ ನಡಿ, 8 ಆಯ್ತು ಟೈಮ್. ನೀನು ಎಷ್ಟು ಫಾಸ್ಟ್. ನೀ ಯಾಕೆ ಹೊಡಕತ್ತಿ? ನಾನು ನಡ್ಯಾನ ನೀವು ಓಡ್ತಿ. ಇಲ್ಲ, ನಾನು ನಡ್ಲಿಗತ್ತದಲ್ಲ. ನಾನು ನಡ್ದಷ್ಟು ನೀವು ಓಡಾಕತ್ತಿ. ನೋಡು ನೋಡು ನೋಡು. ನೋಡಿ, ನಾವಿನ್ನು ಓಡಿಸ್ಕೊಂಡು ಕರ್ಕೊಂಬಂದು ಭಾಗ್ಯ. ಸ್ವಲ್ಪ ಓಡಬೇಕು, ಟೈಮ್ ಆಯಿತು ಅಂತ. 8 ಗಂಟೆ ಅಷ್ಟರಲ್ಲಿ ಇರಬೇಕು ಅಂತ ಹೇಳ್ದೆ ತಾನೆ. ಹೇಳೋದಷ್ಟೇ ಅಲ್ಲ ಅಮ್ಮ, ರೆಡಿ ಆಗಬೇಕು. ನಾನೆಲ್ಲ ರೆಡಿ ಆಗಿದ್ದೆ, ನೀವೇ ಎಲ್ಲ ನನ್ನ ಮೇಲೆ ಬರ್ತೀಯಲ್ಲಿ. ನಾ ಯಾಕೆ ನಿಮ್ಮ ಮೇಲೆ ಬರಲಿ ಸುಮ್ಮನೆ? ಸಂಬಾಯಿ ತಣ್ಮಗಳ ಕಣ. ಅಯ್ಯೋ ದೇವರೇ, ಸಂಬಾಯಿ ತಣ್ಮಗ್ಲ ಡೈಲಿ ಮುಂಜಾನೆ ಆದ್ರೆ ನನಗೆ ಬೈತೀರಲ್ರಿ. ನನ್ನ ಮಾನ ಮರಿಯೆಲ್ಲ ತೆಗಿತಾವಳ ಭಾಗ್ಯ. ಆಯ್ತು ನಡ್ರಿ ಆ ಕಡೆ. ನನಗೆಲ್ಲ ಕಟ್ ಮಾಡಿ ಯಾಕ್ರಿ? ಚೆನ್ನಾಗಿಲ್ಲ ಬಾಬು. ಹಬ್ಬ ದೋತಿ ಸೇರು. ಓಹೋ, ಏನು ಏನ್ರಿ?
ಮಿರ್ಚಿ ಬಜ್ಜಿ ಮಂಡಕ್ಕಿ ಪಿಜ್ಜಾ ಬರ್ಗರ್ ಸಮೋಸ. ಹಾಂ ಅವೆಲ್ಲ ಇದ್ರೆ ಇರ್ತಾವ ನಡೀರಿ. ಇವಾಗ ಅಪ್ಪ ಮನೆಗೆ ಬಂದಿರಬೇಕು, ಇಲ್ಲಿ ನಂಬಲ್ಲೈತೆ. ಅಷ್ಟು ಕೆಳಗೆ ಹಾಕೊಳಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅದೇ ಹೆಂಗೆ ಅದು ಜೋತ್ ಹಾಕ್ಸ್ಕೊಂಡು ದೋಸೆ ಹಾಕ್ಸ್ಕೊಂಡು ಇನ್ನು ನಾನು ಎರಡೂ ಸೈಡ್ ಹಾಕೊತೀನಿ ಅಂತ ನಂಗೆ ಕರೆಕ್ಟ್ ಆಗುತ್ತೆ. ಸಾಕು ಇದ್ರೆ ಆಫ್ ಮಾಡಿ. ಗೆಸ್ ಮಾಡ್ರಿ, ಯಾರಾದರೂ ಬೆಂಗಳೂರಾಗಿದ್ದವ್ರು ಈ ಏರಿಯಾ ಯಾವುದು, ಈ ಜಾಗ ಯಾವುದು, ಹಾಗೆ ಇದು ಎಲ್ಲಿ ಬರುತ್ತೆ ಈ ಜಾಗ? ಅವ್ರ ನಿಮ್ಮ ಫ್ರೆಂಡಾ? ನೋಡೇ ಇಲ್ಲ. ಯಾರು ಹೊಡೆದಿದ್ದು? ನೀವು ಸ್ನಾಕ್ಸ್ ಹೊಡೆದಿದ್ದ, ಅವ್ರು ಹೊಡೆದಿದ್ದ? ಸ್ನಾಕ್ಸ್ ಅಲ್ಲ, ಮತ್ತೆ ಹಿಂಗೆ ಅಂಡಾರ ಮೆತ್ತಗೆ ಆಚೆ ಇವಳೆ ಅಂತಾನೆ. ಇಲ್ಲಿ ಯಾರು ಇಲ್ಲ, ನೀವೇನು ಮಾಡ್ತಾರೆ ಇಬ್ಬರೇ? ಕುತ್ಕೊಂತೀವಿ. ಪ್ರತಿ ಸತಿ ನಾವು ಮಾಸ್ಕ್ ಹಾಕ್ಸ್ಕೊಬೇಕಾದ್ರೆ ನಾವು ಇಬ್ಬರೇ ಇರೋದಿಲ್ಲ. ಮತ್ತು ನೀ ಎಷ್ಟು ಅರ್ಜೆಂಟ್ ಮಾಡ್ತೇವ? ಬರ್ತಾರೆ. ಯಾರು ಬರ್ತಾರೆ ನೋಡಿ, ಯಾರು ಅದಾರ? ಯಾರು ಇಲ್ಲ. ಅಲ್ಲ ಬಿಡು, ಇಲ್ಲ ನಮ್ಮ ಕ್ಲಾಸ್ ಈ ಎರಡು ಮಕ್ಕಳು ನನ್ನನ್ನೇ ಬಿಟ್ಟು ಹೋಗ್ತವ್ರೆ. ನನ್ನ ತಾಯಿನ ಅವ್ರ ತಾಯಿ ಅಂತ ಅರ್ಥ ಆಗಿಲ್ಲ ನನಗೆ. ನೋಡ್ರಿ, ಈಗ ಜಳಕ ಮಾಡ್ಕೊಂಡೆ ಭಾಗ್ಯನ ಬಿಟ್ಟು ಬಂದು ಜಳಕ ಮಾಡಿದೆ. ನಾನು ಬರೋಷ್ಟರಲ್ಲಿ ಅವರು ಬಂದರು, ಮೆಜೆಸ್ಟಿಕ್ಕಿಗೆ ಹೋಗಿದ್ರು. ಮೆಜೆಸ್ಟಿಕ್ಕಿಗೆ ಹೋಗಿ ರೊಟ್ಟಿ ತೊಗೊಂಬಂದ್ರು. ನಮ್ಮ ಅಕ್ಕ ರೊಟ್ಟಿ ಇಟ್ಟಿದ್ಲು ಬಸ್ಸಿಗೆ. ಒಂದು 100 ರೊಟ್ಟಿ ಮಾಡಿ ಕಳ್ಸ್ಯಾರ ಸಿದ್ಧಾರ್ಥಗೆ ಅಂತ ಹೇಳ್ಬಿಟ್ಟು. ರೊಟ್ಟಿ ಇಟ್ಟಿದ್ರು, ರೊಟ್ಟಿ ತೊಗೊಂಬಂದ್ರು ಇವ್ರು ಹೋಗಿ. ಇವಾಗ ನಾನು ಪೂಜೆ ಮಾಡೋಕ್ರೆ ಜಳಕ ಮಾಡ್ಕೊಂಡು ಬಂದೆ. ಪೂಜೆ ಆಗಬೇಕು, ಗುರುವಾರ ಅಲ್ವಾ ಇವತ್ತು. ಪೂಜೆ ಮಾಡೋಣ ಅಂತ ಜಲ್ದಿ ಟೈಮ್ ಬೇರೆ ಭಾಳ ಆಗೈತಿ. ಪೂಜೆಗೆಲ್ಲ ಪೂಜೆ ಸಾಮಾನು ಇಳಿಸ್ಕೊಂಡಿದ್ದೀನಿ. ಇನ್ನೇನು ಬೇಗ ಪೂಜೆ ಮಾಡಬೇಕು.
ನೋಡ್ರಿ ಪೂಜೆ ಎಲ್ಲ ಮುಗೀತು. ಪೂಜೆ ನಾನು ಯಾವಾಗಲೂ ಸಿಂಪಲಾಗೆ ಮಾಡೋದು, ತುಂಬ ಆಡಂಬರವಾಗಿ ಮಾಡಲ್ಲ, ಇಷ್ಟೇ ಮಾಡೋದು. ಸಿದ್ಲಿ ಮುತ್ಯ, ಅಂಬಾಬಾಯಿ, ಗಣೇಶ, ಬಾಹುಬಲಿ, ಕೃಷ್ಣ ಮತ್ತೆ ಸಿದ್ಲಿ ಮುತ್ಯ, ಇಷ್ಟೇ. ಇದು ದಾನಮಯಿ ಪೂಜೆ ನೋಡ್ರಿ. ಈ ಥರ ಮಾಡಿದ್ದೀನಿ, ಪ್ರತಿ ಗುರುವಾರನೂ ಮಾಡ್ತೀನಿ. ಹಾಗಾಗಿ ಸಿಂಪಲ್ಲಾಗಿ ಯಾರ್ಯಾರಿಗೆ ಏನೇನು ಬೇಕೆಲ್ಲ ಬೇಡ್ಕೊಂಬಿಟ್ರಿ, ದಾನಮಯಿ ಖಂಡಿತ ಕೊಡ್ತಾಳೆ. ನೋಡಿದ್ರಲ್ಲ, ಇವತ್ತಿನ ಗುರುವಾರದ ಪೂಜೆ ಈ ರೀತಿ ಆಗಿದೆ. ಪೂಜೆ ಎಲ್ಲ ಮುಗೀತ್ರಿ. ಇನ್ನು ಸ್ವಲ್ಪ ನಾಷ್ಟ ಮಾಡೋಣ ಅಂತ. ಪುಳಿಯೋಗರೆ ತಣ್ಣಗಾಗೈತಿ, ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ನಾಷ್ಟ ಮಾಡ್ತೀನಿ ಅಂತ ನಾಷ್ಟ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಂತ. ಕೊಬ್ಬರಿ ತಂದಾರ 1 kg. ಕಾರ್ಚಿಕ್ಕೆ ಮಾಡೋಣ ಅಂದ್ಕೊಂಡೆ. ಕಾರ್ಚಿಕ್ಕೆಗೂ ಬೇಕಾತಾವು, ಎದಕ್ಕಾರ ಬೇಕಾತಾವ ತೊಗೊಂಬ ಅಂತ ಹೇಳಿದೆ. 1 kg ತೊಗೊಂಬಂದಾರ. ಮತ್ತು ಕೊತ್ತಂಬರಿ ಕರಿಬೇವು. ನಾನು ದಪಾಟಿ ಮಾಡೋಣ ಅಂದ್ಕೊಂಡೆ. ಇವತ್ತು ಗುರುವಾರ ಪೂಜೆ ಮಾಡಿವಲ್ವ, ದಪಾಟಿ ಮಾಡೋಂಗಿಲ್ಲ. ಯಾವ್ದಂದ್ರೆ ಜೋಳದ ಹಿಟ್ಟಿನ ದಪಾಟಿ ಮಾಡೋಣ ಅಂದ್ಕೊಂಡೆ. ಆದರೆ ಇವತ್ತು ರೊಟ್ಟಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮಾಡಲಿಲ್ಲ. ಮತ್ತು ನಾನು ಮಸಾಲ ಬಿಸ್ಕೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ನೋಡ್ತೀನಿ ಏನಾಗುತ್ತೆ ಅಂತ ಗೊತ್ತಾ, ಹೇಳೋಕ್ಕಾಗಲ್ಲ. ನಾನು ಏನು ಮಾಡ್ಬೇಕು ಅಂದ್ಕೊಂಡಿರ್ತೀನಿ ಅದು ಯಾವತ್ತೂ ಮಾಡೇ ಇಲ್ಲ. ಹಾಗಾಗಿ ನೋಡ್ರಿ, ನಮ್ಮ ಅಕ್ಕ ರೊಟ್ಟಿ ಕಳ್ಸ್ಯಾಳ ನೋಡ್ರಿ. 100 ರೊಟ್ಟಿ ಅದಾವ ಇವು. ನಾನೊಂದು 40 ರೊಟ್ಟಿ ಮಾಡಿಟ್ಟಿದ್ನೆ, ಅವರೊಂದು 100 ರೊಟ್ಟಿ ಕಳ್ಸ್ಯಾರ. ಏನೋ ಇಟ್ಟರಿದ್ರ ಬೆಲ್ಲ ಇಟ್ರಿ. ಬರೀ ಖಾಲಿ ರೊಟ್ಟಿ ಕಳಿಸ್ಬಾರ್ದಂತ, ಒಂಚೂರು ಖಾರರೆ ಬೆಲ್ಲರೆ ಈ ಥರ ಇಟ್ಟು ಕಳಿಸ್ಬೇಕಂತ್ರವು. ಅದಕ್ಕಾಗಿ ಬೆಲ್ಲ ಇಟ್ಟು ಕಳ್ಸ್ಯಾರ ಅವ್ರು. ಸೂಪರ್ ಅಲ್ಲ. ನಮ್ಮ ಅಕ್ಕ ರೊಟ್ಟಿ ಹೆಂಗೆ ಮಾಡ್ತಾ ತೋರಿಸ್ತಾಳೆ ನಿಮಗೆ. ಎಷ್ಟು ತೆಳ್ಳಗೆ ಮಾಡ್ತಾಳೆ, ಒಂದೇ ಸೈಜ್ ಮಾಡ್ತಾಳೆ. ಮತ್ತು ರೊಟ್ಟಿ ನೀವು ಇಲ್ಲಿ ನೋಡ್ತಿರ್ಬೇಕು ಇಟ್ಟಾರಗ. ಇದು ಫುಲ್ ಒಂದೇ ಸೈಜ್ ರೊಟ್ಟಿ, ಕೈಲೇನೆ ಮಾಡ್ತಾಳೆ. ಮಿಷಿನ್ದಾಗ ಮಾಡ್ದಂಗೆ ಇರ್ತಾವೆ ಆಕಿನ ಕೈಯನ್ ರೊಟ್ಟಿ. ನಾನು ತೆಳ್ಳಗೆ ಮಾಡ್ತೀನಿ ಖರೆ, ಆದ್ರೆ ಆಕಿಂತ ಒಂದು ಸೈಜ್ ರೊಟ್ಟಿ ನನ್ನ ಕೈಲಿ ಬರಲ್ಲ. ನೋಡ್ರಿ ಎಷ್ಟು ತೆಳ್ಳಗೆ ಮಾಡ್ತಾಳೆ. ಸಿಕ್ಕಾಪಟ್ಟೆ ತೆಳ್ಳಗೆ ಕಾಣಿಸ್ತದ ಲೈಟು. ನಿಜವಾಗ್ಲು ಎಷ್ಟು ತೆಳ್ಳಗಾಗ್ಯದ ರೊಟ್ಟಿ ಕಾಣಲ್ಲ. ನಾನೆಲ್ಲ ಸರ್ಕಸ್ ಮಾಡೋದೇನು ಕಾಣವಲ್ದು. ನಿಜ, ಭಾಳ ತೆಳ್ಳಗೆ ಮಾಡ್ತಾಳೆ. ಆದ್ರೆ ಭಾಳ ಚಂದ ಮಾಡ್ತಾಳೆ ರೊಟ್ಟಿ ಎಲ್ಲ. ರೊಟ್ಟಿ ಮುರಿಬಾರ್ದು. ಭಾರಿ ಕಟ್ಟು ನಿಟ್ಟು ನೀಟು ಸೂಪರ್ ನಮ್ಮಕ್ಕ. ಅದು ಏನೋ ಗೊತ್ತಿಲ್ಲ, ನನಗನ್ಸಿದ ಮಟ್ಟಿಗೆ ಆ ಥರ ಅಕ್ಕನ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡಿ ಅನಿಸ್ತೈತಿ ನನಗೆ. ಆಕಿನ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ದೊಡ್ಡ ಕಥೆನೇ ಐತಿ, ಬೇಡ. ಆದ್ರೆ ಅಂಥ ಅಕ್ಕದರು ನಮ್ಮಂಥ ತಂಗಿದರಿಗೆ ಇದು ಬಿಟ್ರೆ ಜನ್ಮ ಸಾರ್ಥಕ ಆಗ್ಬಿಡ್ತೈತಿ ನೋಡ್ರಿ. ನಿಜ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾಳೆ. ಹಂಗೆ ಆಕಿನ ಬಡತನ ನೋಡ್ಬಿಟ್ರೆ ನಾವು ಆಕಿನ ಕಡೆಯಿಂದ ಒಂದು ಉಪ್ಪಿನ ಅಗುಳ್ನು ತಗೋಬಾರ್ದು. ಆ ಪರಿಸ್ಥಿತಿ ಐತೆ ಅವ್ರ ಸಂಸಾರ. ದಿನ ದುಡಿದ್ರೇನೆ ಒಂದು ರೊಟ್ಟಿ ಊಟ, ಇಲ್ಲ ಅಂದ್ರೆ ಇಲ್ಲ ಅವ್ರದ್ದು. ಆ ಪರಿಸ್ಥಿತಿ ಐತಿ. ಅಷ್ಟಿದ್ರೂ ಕೂಡ ನನಗೆ ಇಷ್ಟೆಲ್ಲ ಮಾಡ್ತಾಳೆ. ನೀವು ಮೊನ್ನೆ ಹಾಗೆ ತೋರಿಸಿದಂಗೆ ನೋಡಿರ್ಬೋದು, ನೋಡಿಲ್ಲ ಅಂದ್ರೆ ಹಿಂದೆ ನಡೆಯೋದಾಗೈತಿ ನೋಡ್ರಿ. ಒಂದು ಬಾಕ್ಸ್, ದೊಡ್ಡ ಬಾಕ್ಸಲ್ಲಿ 1 ಬಾಕ್ಸ್ ಶಾವಿಗೆ ಕಟ್ಟಾಳ. ಮತ್ತು 2 kgದು ಖಾರ ಮಾಡಿ ಕಟ್ಟಾಳ. ಅವಾಗೂ ಬರಮುಂದು ಚೋಡ ರೊಟ್ಟಿ ಅವಾಗೂ ಎಲ್ಲ ಥರ ಮಾಡಿ ಕಳ್ಸ್ಯಾಳ. ಇದೊಂದು 5-6 ಸತಿ ಆಯಿತು. ಒಂದು ಸತಿ ದೋನ್ಸೆ ರೊಟ್ಟಿ ಕಳ್ಸ್ಯಾಳ. ದೋನ್ಸೆ ಅಂದ್ರೆ 200 ರೊಟ್ಟಿ ಕಳ್ಸ್ಯಾಳ. ಒಂದು ಟೈಮ್ 200 ಕಳ್ಸ್ಯಾಳ, ಒಂದು ಟೈಮ್ 300 ಕಳ್ಸ್ಯಾಳ, ಒಂದು ಟೈಮ್ 150 ಕಳ್ಸ್ಯಾಳ. ಹಿಂಗೆ ಭಾಳ ಸಾರಿ ಕಳಿಸ್ತಾರೆ. ಮಾಡಿ ಕಳಿಸ್ತಾನೆ ಇರ್ತಾರೆ. ಅಷ್ಟು ಮಾಡಿ ಕಳಿಸೋದಲ್ದೆ ಇದು ಬಸ್ಸಿಗೆ ಇಟ್ರೆ ಈ ಬಾಕ್ಸಿಗೆ 200 ರೂಪಾಯಿ ತೊಗೋತಾರೆ ಅವ್ರು. 200 ರೂಪಾಯಿ ತೊಗೊತಾರೆ ಈ ಬಸ್ಸಿಗೆ. ಅಲ್ಲಿ ಊರಿನಿಂದ ಇಲ್ಲಿಗೆ ತಂದು ಕೊಡೋಕೆ ಬಸ್ಸಿನವ್ರು 200 ರೂಪಾಯಿ ತೊಗೊತಾರೆ ಇದಕ್ಕೆ. ಅದಕ್ಕೆ 200 ರೂಪಾಯಿ ಕೊಟ್ಟು ಅವ್ರು ಮಾಡಿ
ಅವ್ರ ಊರಿಂದ ಗಾಡಿ ಮೇಲೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬಂದು ಕೊಟ್ಟು ಕಳಿಸ್ತಾರೆ ನೋಡ್ರಿ. ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿ ನಾನು ತಾಯಿಕಿನ ಹೆಚ್ಚಾಗಿ ನೋಡ್ಕೊತಾಳೆ ನನಗೆ. ನನ್ನ ಮೊನ್ನೆ ಹುಷಾರಿಲ್ದಾಗ ಹೋದ್ರೆ 1 ತಿಂಗಳು ಇಟ್ಕೊಂಡು ಎಷ್ಟು ಖುಷಿನ ಥರ ನೋಡ್ಕೊಂಡ್ರ ನನಗೆ. ನಮ್ಮ ನಾದಿನಿ ಮಗಳಿಗೆ ಕರ್ಕೊಂಡು ಹೋಗಿದ್ದೆ, ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಅವ್ರ ಜೊತೆಗೆ 15 ದಿನ ಅಲ್ಲೇ ಇದ್ವಿ. ಎಲ್ಲರಿಗೂ ಅಷ್ಟು ಚಂದ ನೋಡ್ಕೊಂಡ್ರಿ. ದುಡ್ಕೊಂಡು ತಿಂದ್ರೆ ಪರವಾಗಿಲ್ಲ, ಅಷ್ಟು ಚಂದ ನೋಡ್ಕೊತಾರೆ. ಅದೇ ಹೇಳ್ತಾರಲ್ಲ ಹಿರಿಯರು, ಏನ ಶ್ರೀಮಂತರ ಮನೆ ನೋಡಕ್ಕೆ ಚಂದ, ಬಡವ್ರ ಮನೆ ಊಟ ಚಂದ ಅಂತ. ಎಷ್ಟು ಬಡವ್ರ ಮನ್ಯಾಗ ಎಷ್ಟು ಕಾಳಜಿ ಪ್ರೀತಿ ಇರ್ತೈತ್ರಿ, ಅದು ಹೇಳಕ್ ಆಗೋದಿಲ್ಲ. ಶ್ರೀಮಂತರ ಮನೆಗೆ ಹೋಗ್ರಿ ನೀವು, ಅಷ್ಟು ಕೇರ್ಲೆಸ್ ಆಗಿ ನೋಡ್ತಾರ. ಅದೇ ಬಡವ್ರ ಮನೆಗೆ ಹೋಗಿ ನೋಡ್ರಿ ನೀವು, ಎಷ್ಟು ಕಾಳಜಿ ಮಾಡ್ತಾರ. ಅಂತ ಕಾಳಜಿ ಪ್ರೀತಿ ನಿಮ್ಗೆ ಎಲ್ಲಿನೂ ಸಿಗಲ್ಲ ಅಂತ ನಾನು ಅನ್ಕೋತೀನಿ. ನಿಜವಾಗ್ಲೂ ನಾನು ಕಂಡ ಪ್ರಕಾರ ಪ್ರತಿಯೊಬ್ಬರು ಬಡತನದಾಗಿದ್ದವ್ರು ತುಂಬಾ ಚಂದ ನೋಡ್ಕೊಂತಾರೆ ಯಾರೇ ಮನೆಗೆ ಹೋದ್ರು. ಯಾಕಂದ್ರೆ ಅವ್ರಿಗೆ ಯಾವ್ದು ದುರಂಕಾರ ಇರಲ್ವಲ್ಲ, ಹಂಗಾಗಿ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಏನು ಹೇಳ್ತಾರಂತ, ಬಡವ್ರ ಮನೆದು ಹೆಣ್ಣು ತೆಗಿಬೇಕು, ಶ್ರೀಮಂತರ ಮನೆಗೆ ಹೆಣ್ಣು ಕೊಡ್ಬೇಕತ್ತ ಗಾದಿ ಮಾತೈತೆ. ನಮ್ಮ ಅಕ್ಕನ ಗಣ್ಣು ಅಷ್ಟೇ ರೀ, ನಮ್ಮ ಭಾವ ಒಳ್ಳೆ ಮನುಷ್ಯ. ಯಾಕೆ ನಿಮ್ಮ ತಂಗಿಗೆ ಮಾಡಿ ಕಟ್ತಿ ನಮ್ಮ ಮನೆಯಿಂದ ಹಂಗೆ ಒಟ್ಟ ಏನೂ ಮಾತಾಡಲ್ಲ. ಅವರೇ ಸಪೋರ್ಟ್ ಕೊಡ್ತಾರೇನ, ಅವರೇ ತಗೊಂಬಂದು ಬಸ್ಸಿಗೆ ಇಡ್ತಾರೆ. ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ ಇಬ್ಬರದು ನನಗೆ ಹೇಳ್ಬೇಕಂದ್ರೆ. ನಿಮ್ಗೆ ಯಾರಿಗಾದ್ರೆ ಈ ಥರ ಅಕ್ಕ ತಂಗಿಯರು ಅದ್ರ ನಾನು ನಿಜ ಹೇಳ್ತೇನೆ. ನನ್ನಂತ ಅಕ್ಕನ ಪಡಿಬೇಕಂದ್ರೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡ್ಬೇಕು. ನಾನಂತೂ ಎಳ್ಳು ಕಾಳಟ್ಟು ಹೆಲ್ಪ್ ಮಾಡೋದಿಲ್ಲ, ಮತ್ತೇನು ಇದ್ದಿದ್ದು ಹೇಳ್ಬಿಡ್ತೀನಿ. ನನ್ನ ಕಡೆಯಿಂದ ಒಂಚೂರು ಹೆಲ್ಪ್ ಇಲ್ಲ, ಆದ್ರೆ ಅಕ್ಕಿನ ಕಡೆಯಿಂದ ನನಗೆ ಭಾಳ ಹೆಲ್ಪ್ ಆಗ. ಅವಿ ಎಂದ ಹಾಸ್ಟೆಲ್ ಬಿಟ್ಟು ಸಿದ್ಧಾರ್ಥಗೆ ಅವತ್ತಿನ ಹಿಡಿದು ಆಕೆ ಇಟ್ಟು ರೊಟ್ಟಿ ಮಾಡಿ ಕಟ್ಲಾಗತ್ತಾಳೆ ಸಿದ್ಧಾರ್ಥಗ. ನಮ್ಮ ಅಕ್ಕನ ಬಗ್ಗೆ ಹೇಳಿದ್ರೆ ಇವತ್ತೆಲ್ಲ ಮುಗಿಯಲ್ರಿ. ಇದು ಬಾಕ್ಸ್ ಎತ್ತಿಡೋಣಂತ ನಾ ಅನ್ಕೊಂಡಿದ್ದೆ. ರೊಟ್ಟಿ ಅವಿಸ್ ಕಟ್ಟನು ಅಂತ ಅನ್ಕೊಂಡಿದ್ದೆ ಸಿದ್ಧಾರ್ಥಗ. ಇಷ್ಟೇ ಸಾಕು ಅನ್ನಿಸ್ತದ. ಅವ್ನು ಇವೇ 100 ರೊಟ್ಟಿ ಅವ್ನು ಎಷ್ಟು ದಿನ ತಿಂತಾನೋ, ದಿನ 1-2 ತಿಂತಾನೆ ತಿನ್ನೋದೆ. ಹಂಗಾಗಿ ಏನು ಮಾಡ್ತೀನಪ್ಪ ಅಂದ್ರೆ ಇವಿಸೆ ಕಟ್ಬಿಡ್ತೇನೆ ರೀ. ಇಲ್ಲೊಂದು ಬಾಕ್ಸ್ ಇಟ್ಟಿ ನೋಡ್ರಿ ರೊಟ್ಟಿದೆ. ಇದು ರೊಟ್ಟಿ ಬಾಕ್ಸ್ ನಾ ಮಾಡಿ ಹಾಕಿಟ್ಟಿನಿ. ಇದು ಅಕ್ಕ ಕಳ್ಸ್ಯಾಳ. ಈಗೇನದ, ಈ ರೊಟ್ಟಿ ಬಾಕ್ಸ್ ನಾವು ಖಾಲಿ ಮಾಡೋದು, ಈ ರೊಟ್ಟಿ ಬಾಕ್ಸ್ ಸಿದ್ದು ಕಳ್ಸೋದು. ಸಿದ್ದು ಅಂದು ಸಿದ್ಧಾರ್ಥ ಅನ್ನೋದೇ ಮರ್ತು ಹೋಗಕತೈತಿ. ಸಿದ್ಧಾರ್ಥ ಬಾಕ್ಸ್ ಈ ತರ ಕ್ಲೋಸ್ ಮಾಡಕ ಬರೋಲ್ಲ. ಇದು ಹಿಂಗೆ ಬರ್ಬೇಕು. ಮಾಡೋಣ್ರತ್ತ ಕರ್ಚಿಕಾಯಿ ಮಾಡೋದ, ಬಿಸ್ಕೆಟ್ ಮಾಡೋದ, ಹೆಸರು ಕಾಳು ಉಂಡಿ ಮಾಡೋದ ಗೊತ್ತಾಗೈತಿ. ಏನು ಮಾಡೋದಂತ ತಲೆ ಬೇರೆ ದಿಮ್ ಮಾಡಾಕತೈತಿ ಕೆಲಸ. ಕರ್ಚಿಕಾಯಿ ಶನಿವಾರ ಮಾಡ್ತೀನಿ ರೀ, ಯಾಕಂದ್ರೆ ಭಾಗ್ಯ ಮನೆಗೆ ಇರ್ತಾವ, ಸ್ವಲ್ಪ ಹೆಲ್ಪ್ ಮಾಡ್ತಾವ. ಕರ್ಚಿಕಾಯಿ ಶನಿವಾರ ಮಾಡೋಣತ್ತ. ಈ ಸದ್ಯಕ್ಕೆ ಬಿಸ್ಕೆಟ್ ಮಾಡ್ತೀನಿ ಅಂತ. ಏನ್ ಮಾಡ್ಲಾಗತ್ತರಿ? ಬಿಸ್ಕೆಟ್ ಎಲ್ಲಿ? देखो ಬಿಸ್ಕೆಟ್ ಮಾಲೂಮ್ ಹೈ ಬಿಸ್ಕೆಟ್. ನೋಡಿ ಸ್ನೇಹಿತರೆ, ನಾವು ಬಿಸ್ಕೆಟ್ ಮಾಡಿದ್ದೇವೆ. ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದವು, ಭಾಳ ಚಂದ ಬಂದವು, ಭಾಳ ಟೇಸ್ಟ್ ಆಗ್ಯಾವ. ಭಾರಿ ಅಂದ್ರೆ ಭಾರಿ ಮಸ್ತ್ ಬಂದವ, ಭಾಳ ಇಷ್ಟ ಆಯ್ತು ನಮಗಂತೂ. ಈ ರೆಸಿಪಿ ನಿಮ್ಗೆ ತುಳಜಾ ಅಡ್ಗೆ ಮನೆ ಚಾನಲ್ ಒಳಗೆ ಸಿಗ್ತದ. ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಬಂದ ಬಿಸ್ಕೆಟ, ನೀವು ಕೂಡ ಟ್ರೈ ಮಾಡ್ರಿ. ನಾನು 2 ರೀತಿ ಒಳಗೆ ಹೇಳಿನಿ. ಒಲಿ ಮೇಲೆ ಮಾಡೋದು, ಅಂದಾಗ ಮಾಡೋದು ಕೂಡ ಐತಿ. ಆರಾಮಾಗಿ ಮಾಡ್ಕೋಬಹುದು, ಸೂಪರ್ ಆಗಿರ್ತೈತಿ. ಇವತ್ತನ ರೆಸಿಪಿ ಮಾಡಿದೆ, ಆ ರೆಸಿಪಿ ಮಾಡಿರೋ ಕೆಲಸ ನೋಡ್ರಿ. ಇದು ಎಲ್ಲ ಎತ್ತಿಡ್ಬೇಕು, ತೊಳಿಬೇಕು, ತಿಕ್ಕಬೇಕು. ನೋಡ್ರಿ ಎಷ್ಟು ಚಂದ ಬಂದ ಬಿಸ್ಕೆಟ್. ಭಾರಿ ಅಂದ್ರೆ ಭಾರಿ ಶಿಸ್ತ ಮಸ್ತ್. ಮತ್ತು ನೋಡ್ರಿ ಚಂದ ಬಂದ. ಟ್ರೈ ಮಾಡ್ತೀರಂತ ಭಾಳ ಅಂದ್ರೆ ಭಾಳ
ಇವ್ರು ಯಾವಾಗಲೂ ತಿನ್ನೋದ್ರಲ್ಲೇ ಇರ್ತಾರೆ. ನೋಡ್ರಿ ಭಾಗ್ಯ ಹೆಂಗಂತ ನಂಗೆ ಯಾಕೆ ಇಷ್ಟ ಲೈಕ್ ಮಾಡಿ. ಭಾಗ್ಯನ್ ಬಾಯ್ ಹಾಕಿನ ಭಾಗ್ಯ ಮಾತಾಡಕ ಬರೋದು. ಆ ಕಡೆ ಇದ್ರೊಳಗೆ ಏನು ಹಾಕಿನಲ್ರಿ ನಾನು ಪ್ರತಿಯೊಂದು ಅದು ಹೆಂಗಂದ್ರೆ ತರಿಯಾಗಿ ರುಬ್ಕೊಂಡಿದ್ದೆ ನಾನು ಮಸಾಲ. ಅದು ಒಂದೊಂದು ಬಾಯಿಗೆ ಸಿಕ್ಕಾಗಿ ಇಷ್ಟು ಟೇಸ್ಟ್ ಇರ್ತೈತೆ. ಬಾಯಿ ಏನಾದರೂ ಜ್ವರ ಬಂದು ಬಾಯಿ ಕೆಟ್ಟಾಗಿ ಬಿಸ್ಕೆಟ್ ತಿಂದ್ಬಿಟ್ರೆ ಅವರು ಬಾಯಿ ಅಮೃತ ಕುಡ್ದಷ್ಟು ಟೇಸ್ಟ್. ನೋಡ್ರಿ ಇನ್ನೂ ಬಿಸ್ಕೆಟ್ ರೆಡಿ ಆಗಕತ್ತಾವು. ಅವಿಷ್ಟು ಮಾಡಿ ರೆಸಿಪಿ ಮುಗಿಸಿದೆ. ಅಲ್ಲಿ ರೆಡಿ ಆಗಕತ್ತೈತಿ. ಇಲ್ಲಿ ನಮ್ಮ ಸಂಸಾರ ನೋಡ್ರಿ ಹೆಂಗೆ ನಡ್ದೈತಿ. ಇಲ್ಲಿ ಮಂಡ ಚೀಲ ಐತಿ. ಇದ್ರೊಳಗೆ ಏನೇನದಾವು ಭಾಗ್ಯಮ್ಮ ಇಲ್ಲ ಅಂತೇಳಿ ಬಿಡ್ತಿ ಬೇಡವಾ. ಫಸ್ಟ್ ತಲೆ ಗಿರ್ಮಿಟ್ಲೆ ಆಡ್ಲತ್ತದ ತೆಗಿಬ ಏನೇನೋ ನೋಡಿದ್ರಾಗ ನೀರು ಸರಿ ಮೊಬೈಲ್ ತೆಗಿತ ನೋಡ್ರಿ ಹೆಂಗೆ ಮಾಡಾತಾವ ಭಾಗ್ಯಮ್ಮ. ಕಡಲಿ ಬ್ಯಾಳಿ 1 kg ಕಡಲಿ ಬ್ಯಾಳಿ. ಇದು ನಾಗರ ಪಂಚಮಿಗೆ ನೋಡ್ರಿ ಬೇಸನ್ ಉಂಡಿ ಮಾಡಕ್ಕೆ. ಬೇಸನ್ ಉಂಡಿ ನಮ್ಮಲ್ಲಿ 1 kg ಬೆಲ್ಲ ಎತ್ತಾಗಲ್ಲ. ಇದ್ರ ಬಗ್ಗೆ 2 kg ಬೆಲ್ಲ 2 kg ಬೆಲ್ಲ 1 kg ಅರ್ಧ kg ಬೇಕಿದ್ರು ಅರ್ಧ ಇದರ ಹೇಳಿ ಅರ್ಧ 555 kg ಗ್ರಾಮ. ಹೌದು ಅರ್ಧ kgಗಳು. 1/4 kg ಜೀರಿಗೆ 1/4 kgಗಳು. ರೇಟ್ಗಳು ತಗೊಳ್ಳಿಗಳು. ಕಡಲೆ ಹಿಟ್ಟು 2 kgಗಳು. ನಿಮ್ಗೆ ಹಿಡ್ಕೊಳಕಾಯ್ತಲ್ಲ ಅದು ಯವ್ವ ಒಟ್ಟಿ ಒಟ್ಟಿಗೆ ಬಿತ್ತಿದ್ದು. ಮೈದಾ ಹಿಟ್ಟು 1 kg. 2 kg ವಾ ನೋಡಿಲಿ 2 kg ಮೈದಾ ಹಿಟ್ಟುಗಳು. ಯವ್ವ ಬಿಡ್ತಾಳಿಕೆ ನನಗೆ ಗೊತ್ತಾಯ್ತು. 5 kg ಗೋಧಿ ಹಿಟ್ಟುಗಳು. 5 kg. ನೆಕ್ಸ್ಟ್ ಕಮ್ ತೆಂಗಿನಕಾಯಿ ತೊಗೊಂಡು ನಿಂತಲ್ಲಿ ಹೊಡಿತೀನಿ. ಅದು ಬೇಡ, ಬೆಳಗ್ಗೆ ನಾವು ನೋಡಿದ್ದೇವೆ, ನಮಗದು ಬೇಡ. ಈ ಬ್ಯಾಗಲ್ಲಿ ಏನೈತೆ ಅದು ಮೊದಲು ತೋರಿಸಿ ಮೇಡಮ್. ತಗೊಳ್ಳಿ. ಅದು ಅವ್ರು ಬೆಳಗ್ಗೆ ನೋಡಿದ್ರು ನಮ್ಮ ಸ್ನೇಹಿತರು. ಇದೂ ಅಷ್ಟೇ ಕೊಬ್ಬರಿನೂ 1 kg ಅಂದ್ರೆ ಕೇಳಿದ್ರೆ ಬೆಳಗ್ಗೆ 1 kg ಉಪ್ಪುಗಳು 2 kg ಉಪ್ಪುಗಳು. ನಾವೊಂದು ಪಾಕೆಟ್ ತಿಂದಿನ ಯವ್ವ 5 kg ಸಕ್ಕರೆಗಳು. 5 kg ಸಕ್ಕರೆಗಳು 5 kg ಸಕ್ಕರೆಗಳು. ಇದು ಇಷ್ಟು ಹಬ್ಬ ಸಂತಿ ನೋಡ್ರಿ. ಶೇಂಗಾ ಕಾಳು ಮನೆಗೆ ಇದ್ದವಲ್ಲ, ಶೇಂಗಾ ಉಂಡಿ ರೆಡಿ ಆಗ್ಯಾವು. ಇನ್ನೇನದ ಬೇಸನ್ ಉಂಡಿ, ಹೆಸರು ಕಾಳು ಉಂಡಿ. ಹೆಸರು ಕಾಳು ತೋರಿಸಿ. ಹೆಸರು ಕಾಳಲ್ಲಮ್ಮ ಮನೆ ಹೆಸರು ಕಾಳ ಮತ್ತು ಏನಾರ ತೊಗೊಂಬಂದ್ರೆ ಅವತ್ತು ಪುಟಾಣಿ ಅದೆಲ್ಲ ತಂದಾರ. ಅವಲಕ್ಕಿ ಪುಟಾಣಿ ಎಲ್ಲ ಮೊನ್ನೆ ತಂದಾರ. ಭಾಗ್ಯ ಇವತ್ತು ಬೆಳಗ್ಗೆ ಸೋಂಗ್ ಮಾಡ್ಕೊಂಡು ಓಡ್ಕೊಂಡು ಹೋಗಿ ಮಾಸ್ ಪಾಟ್ ಆಡ್ಬಿಟ್ಟ. ತ್ರೋಬಾಲ್ ಅಂತ ತ್ರೀಬಾಲ್ ಗೊತ್ತಿಲ್ಲ ಆಡಿ ಬಂದಾಳ. ಈಗ ಭರತನಾಟ್ಯ ಆಡಕತ್ತಾಳ ನೋಡ್ರಿ. ಈಗ ಸುಸ್ತಾಗೈತೆ ಅಂತ ಹಿಂಗೆ ಪಾಸ್ಕೊಳಕತ್ತಾಳ. ಏನು ಕೂತಲ್ಲಿ ಬೀಳಕತ್ತಾಳ ನೋಡ್ರಿ. ಇಲ್ಲಿ ಅಮ್ಮ ದೀಪ ಹಚ್ಲಿಕತ್ತಾರ. ಹಾಗೆ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೇವ್ರಿ. ಇನ್ನು ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನೋಡಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಹಾಗಾಗಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ವೆರಿ ಮಚ್. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋ ನೋಡಿ ಎಲ್ಲರೂ ಒಳ್ಳೆ ಕಮೆಂಟ್ ಆಗ್ತಿದ್ದೀರಾ. ಹೀಗೆ ಕಮೆಂಟ್ ಆಗ್ತಾಯಿರಿ. ಇವತ್ತು ಗುರುವಾರ ಅಲ್ವಾ ಅಮ್ಮ, ಅದಕ್ಕೆ ಗುರುವಾರ ಪೂಜೆ ಮಾಡೋದ್ರಿಂದ ಯಾವಾಗಲೂ ಪೂಜೆ ಮಾಡ್ತಾವ್ರಿ. ಇವತ್ತು ಹಾಗೆ ಪೂಜೆ ಮಾಡಿದಾರೆ. ನಿಮ್ಗೇನು ಬೇಕು ಖಂಡಿತ ಬೇಡ್ಕೊಳ್ಳಿ. ಆ ದೇವರು ಪವರ್ಫುಲ್ಲು, ಕೇಳಿದ್ದೆಲ್ಲ ನೆರವೇರಿಸ್ತಾರೆ. ನೀವು ಆ ದೇವ್ರ ಹತ್ರ ಕೇಳ್ಕೊಳ್ಳಿ. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲ ಏನು ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.